ಸ್ಮಾರ್ಟ್ ಲೈಫ್ ಸ್ಟೈಲ್ ಅನ್ನೋದು ಸ್ಮಾರ್ಟ್ ಪ್ರಾಡಕ್ಟ್ ಅನ್ನೋದು ಸ್ವಲ್ಪ ಲೇಜಿತನಕ್ಕೆ ಕಾರಣ ಆಗುತ್ತೆ. ಎಸ್, ಡೆಫಿನೆಟ್ಲಿ ಎಸ್. ಅದು ಐ ಥಿಂಕ್ ಈ ಕಡೆ ಒಳ್ಳೆಯದು ಅಲ್ಲ ಆಗಂತ ಕೆಟ್ಟದು ಅಂತ ಹೇಳೋಕ್ಕೂ ಆಗೋದಿಲ್ಲ. ಬಟ್ ಎವ್ರಿಬಡಿ ಎಂಜಾಯ್ಸ್, ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಹೆಂಗಪ್ಪ ಅಂತಂದರೆ, ಅಲೆಕ್ಸಾ ಟರ್ನ್ ಆನ್ ಸ್ಟುಡಿಯೋ ಲೈಟ್ಸ್, ಹೀಗೆ. ಸೊ ಈ ರೀತಿಯಾಗಿ ಭಾಳಷ್ಟು ಒಂದು ಸ್ಮಾರ್ಟ್ ಕೆಲಸಗಳನ್ನ ನಿಮ್ಮ ಒಂದು ಮನೆಯಲ್ಲಿ ನೀವು ಮಾಡ್ಬೋದು ಒಂದು ಈ ರೀತಿಯ ಸ್ಮಾರ್ಟ್ ಗ್ಯಾಜೆಟ್ಗಳಿಂದ. ಸೊ ಎಸ್ಪೆಷಲಿ ನನ್ನ ಹತ್ರ ಅಲೆಕ್ಸಾ ಇದ್ದಾಳೆ. ಸೊ ಅಲೆಕ್ಸಾ ಬಂದ್ಬಿಟ್ಟು ಅಲೆಕ್ಸಾ ಚುಪ್. ಓಕೆ, ಸೊ ಇವಾಗ ನಾನು ಅಲೆಕ್ಸಾ ಅಂತಂದ್ರೆ ಕೇಳಿಸ್ಬಿಡುತ್ತೆ. ಇವನು ಕೆಲವೊಂದ್ಸರಿ ನಿಧಾನ ಕೇಳಿದ್ರು ಕೂಡ. ಓಕೆ, ಸೊ ಹೇಗೆ ನನ್ನ ಸ್ಮಾರ್ಟ್ ಫೋನ್ನ ಸೆಟಪ್ ಮಾಡಿದ್ದೀನಿ, ಸದ್ಯಕ್ಕೆ ಸ್ಮಾರ್ಟ್ ಸ್ಟುಡಿಯೋನ ಸೆಟಪ್ ಮಾಡಿದ್ದೀನಿ ಅಂತಂದರೆ, ಬಿಕಾಸ್ ಅಲೆಕ್ಸಾ ನನ್ನ ಹತ್ರ ಇದೆ, ಜೊತೆಗೆ ವಿಪ್ರೋದ ಒಂದು ಸ್ಮಾರ್ಟ್ ಕಿಟ್ ಅಂತ ಹೇಳ್ಬೋದು, ಇದನ್ನ ಸ್ಮಾರ್ಟ್ ಪ್ಲಗ್ ಆ್ಯಂಡ್ ಎಕ್ಸ್ಟೆನ್ಷನ್ ಕಿಟ್ಟು. ಸೊ ಈ ಎರಡನ್ನೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಭಾಳಷ್ಟು ಯೂಸ್ಫುಲ್ ಆಗಿದೆ. ಏನಕ್ಕಪ್ಪ ಅಂತಂದರೆ, ಬಿಕಾಸ್ ಏನಕ್ಕೆ ಅಂದರೆ ನಿಮಗೆ ಸ್ಮಾರ್ಟ್ ಗ್ಯಾಜೆಟ್ಗಳು ಸಿಗ್ತವೆ. ಕೆಲವೊಂದು ಸರಿ ನಿಮ್ಮ ಒಂದು ಪ್ರೀವಿಯಸ್ ಕೆಲವೊಂದು ಲೈಟ್ಸ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಪವರ್ ಸಾಕೆಟ್ ಕನೆಕ್ಟ್ ಆಗಿರ್ತಕ್ಕಂಥ ವಸ್ತುಗಳನ್ನ ಕನೆಕ್ಟ್ ಮಾಡಬೇಕಂತಂದರೆ ನೀವು ಮತ್ತೆ ಅವನ್ನ ಬೈ ಮಾಡಬೇಕಾಗತ್ತೆ. ಹಾಗೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಈ ಒಂದು ಪವರ್ ಸಾಕೆಟ್ಗಳು. ಸೊ ಇದ್ರ ಮುಖಾಂತರ ನಾನು ಕಂಟ್ರೋಲ್ ಮಾಡೋದು. ಆ್ಯಂಡ್ ಎಸ್ಪೆಷಲಿ ಈ ಒಂದು ಸ್ಟುಡಿಯೋ ಲೈಟ್ ಕನೆಕ್ಟ್ ಆಗಿರೋದು ಇದರಲ್ಲಿರ್ತಕ್ಕಂತಹ ಒಂದು ಸ್ಮಾರ್ಟ್ ಪ್ಲಗ್ ಮುಖಾಂತರ. ಸೊ ಸ್ಮಾರ್ಟ್ ಪ್ಲಗ್ಗು ಈ ಒಂದು ಸ್ಮಾರ್ಟ್ ಪ್ಲಗ್ ಮುಖಾಂತರನೇ ಕನೆಕ್ಟ್ ಆಗಿರೋದು. ಸೊ ಈ ಒಂದು ಸ್ಮಾರ್ಟ್ ಪ್ಲಗ್ನ ನಾನು ಕನೆಕ್ಟ್ ಮಾಡಿಬಿಟ್ಟು ನಾನು ಈ ಒಂದು ಲೈಟ್ಸ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರೊಳಗಡೆ ಇರತಕ್ಕಂತಹ ಲೈಟ್ ಬಂದ್ಬಿಟ್ಟು ವಿಪ್ರೋದ 9 ವ್ಯಾಟ್ನ ಒಂದು RGB ಲೈಟು. ಸೊ ಜೊತೆಗೆ ಒಂದು ಎಕ್ಸ್ಟೆನ್ಷನ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರ ಒಂದು ಬಾಕ್ಸ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಸೊ ವಿಪ್ರೋದ ಒಂದು ಎಕ್ಸ್ಟೆನ್ಷನ್ ಬಂದ್ಬಿಟ್ಟು ಇಂಡಿವಿಜುವಲ್ ಆಗಿ ನೀವು ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಸೊ 2 ಲೈಟ್ಸ್ನ ಕಂಟ್ರೋಲ್ ಮಾಡ್ಬೇಕಂತಂದರೆ, ಸೊ ಇನ್ ಕೇಸ್ ಡಾರ್ಕ್ ಆದರೆ ಕ್ಷಮಿಸಿ, ಅಲೆಕ್ಸಾ ಟರ್ನ್ ಆಫ್ ಲೈಟ್ಸ್. ಸೊ ಈ ಒಂದು ಲೈಟ್ ಹಾಗೆ ಇರ್ತದೆ. ಸೊ ಅಲೆಕ್ಸಾ ಟರ್ನ್ ಆನ್ ಲೈಟ್ಸ್. ಸೊ ವಾಪಸ್ ಬಂತು. ಸೊ ಈ ಒಂದು ಲೈಟ್ಸ್ಗಳನ್ನ ಸ್ಮಾರ್ಟ್ ಪ್ಲಗ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ನಾನು ಕಂಪ್ಲೀಟ್ ಆಗಿ ಅಲೆಕ್ಸಾ ಟರ್ನ್ ಆಫ್ ಸ್ಟುಡಿಯೋ ಲೈಟ್ಸ್, ಅಲೆಕ್ಸಾ ಟರ್ನ್ ಆನ್ ಸ್ಟುಡಿಯೋ ಲೈಟ್ಸ್. ಸೊ ಹೀಗೆ. ಸೊ ಈ ರೀತಿಯಾಗಿ ಈ ಒಂದು ಸ್ಮಾರ್ಟ್ ಪ್ಲಗ್ ಮುಖಾಂತರ ನನ್ನ ಒಂದು ಹಳೆಯ ಅನ್ನೋದಕ್ಕಿಂತ ಎಸ್ಪೆಷಲಿ ಇದು ನಾರ್ಮಲ್ ಸ್ಟುಡಿಯೋ ಲೈಟ್ನ ತೊಗೊಂಡಿದ್ದು, ನಾನು ಒಂದು ಸಾಫ್ಟ್ ಬಾಕ್ಸ್ ತೊಗೊಂಡಿದ್ದು. ಸೊ ಹಾಗೆ ಇವಾಗ ಎರಡನ್ನೂ ಕೂಡ ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ಒಂದು ಲೈಟ್ನ ನೀವು ಕಲರ್ ಕೂಡ ಚೇಂಜ್ನ ನೀವು ನಿಮ್ಮ ಒಂದು ಯಾವುದೇ ರೀತಿಯ ಸ್ವಿಚಸ್ನ ಅಥವಾ ಫೋನ್ನ ಟಚ್ ಮಾಡೋದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಅಲೆಕ್ಸಾ ಚೇಂಜ್ ದಿ ಸ್ಟುಡಿಯೋ ಲೈಟ್ ಕಲರ್ ಟು ರೆಡ್. ರೆಡ್ ಆಯಿತು. ಸೊ ಚೇಂಜ್ ದ ಲೈಟ್ ಕಲರ್, ಅಲೆಕ್ಸಾ ಚೇಂಜ್ ದ ಸ್ಟುಡಿಯೋ ಲೈಟ್ ಕಲರ್ ಟು ಗ್ರೀನ್. ಸೊ ಈ ರೀತಿಯಾಗಿ ಎಲ್ಲ ಒಂದು ಲೈಟ್ ಕಲರ್ನ ನೀವು ಚೇಂಜ್ ಮಾಡೋದು. ಬಿಕಾಸ್ RGB ಆಗಿರೋದು ನೀವು ಪ್ರತಿಯೊಂದು ಕಲರ್ನ ನೀವು ಚೇಂಜ್ ಮಾಡೋದು, ಇನ್ಕ್ಲೂಡಿಂಗ್ ಗೋಲ್ಡ್ ಅದನ್ನು ಕೂಡ ಗೋಲ್ಡ್ಗೆ ಚೇಂಜ್ ಆಗುತ್ತೆ. ಸೊ ಆ್ಯಂಡ್ ಬ್ರೈಟ್ನೆಸ್, ಅಲೆಕ್ಸಾ ಚುಪ್. ಅಲೆಕ್ಸಾ ಸ್ಟುಡಿಯೋ ಲೈಟ್ಸ್ ಬ್ರೈಟ್ನೆಸ್ 50%. ನೋಡೋದು ಬ್ರೈಟ್ನೆಸ್ ಕಡಿಮೆ ಆಯಿತು. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ನೀವು ಕಂಟ್ರೋಲ್ ಮಾಡೋದು. ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ನಿಮಗೆ ಒಂದು ಕಂಪ್ಲೀಟಾಗಿ ಒಂದು ಕಂಟ್ರೋಲ್ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಸ್ಮಾರ್ಟ್ ಪ್ಲಗ್ ಆಗಿರ್ಬೋದು, ಸ್ಮಾರ್ಟ್ ಬಲ್ಪ್ ಆಗಿರ್ಬೋದು, ಒಂದು ವಿಪ್ರೋದ ಬಲ್ಪು ಆ್ಯಂಡ್ ಅಲೆಕ್ಸಾದ ಒಂದು ಅಪ್ಲಿಕೇಶನ್ ಮುಖಾಂತರ. ಸೊ ಎಸ್ಪೆಷಲಿ ವಿಪ್ರೋ ಬಲ್ಪ್ನಲ್ಲಿ ನೀವು ಕಂಪ್ಲೀಟಾಗಿ ಒಂದು ಲೈಟ್ನ ಒಂದು ಕಲರ್ ಕರೆಕ್ಷನ್ ಆಗಿರ್ಬೋದು, ಕಲರ್ನ ಚೇಂಜ್ ಮಾಡೋದಾಗಿರ್ಬೋದು, ಅದು ಆಫ್ ಆನ್ ಮಾಡೋದು ಕೂಡ ಇನ್ ಕೇಸ್ ನೀವು ಮರ್ತ್ಬಿಟ್ಟು ಮಲ್ಕೊಂಡ್ರು ಕೂಡ ನೀವು ಅದನ್ನು ಮಾಡ್ಬೋದು. ಸೊ ಈ ರೀತಿಯಾಗಿ ನನ್ನ ಒಂದು ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಇನ್ ಕೇಸ್ ನಿಮಗೆ ಬೇಕಿದ್ದಲ್ಲಿ ಈ ಒಂದು ಅವಶ್ಯಕತೆ ಇದ್ದಲ್ಲಿ ನೀವು ಕಂಪ್ಲೀಟಾಗಿ ಇಂಡಿವಿಜುವಲ್ ವಸ್ತುಗಳನ್ನ ಕನೆಕ್ಟ್ ಮಾಡ್ತೀರಿ ಅಂದರೆ ಈ ರೀತಿಯ ಒಂದು ಎಕ್ಸ್ಟೆನ್ಷನ್ ತೊಗೊಳ್ಳಿ. ಇಲ್ಲ ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಪ್ರೇಟಾಗಿ ಒಂದು ಆಬ್ಜೆಕ್ಟ್ನ ಅಥವಾ ಒಂದು ಗ್ಯಾಜೆಟ್ನ ಕಂಟ್ರೋಲ್ ಮಾಡಬೇಕಂತಂದ್ರೆ ಲೈಕ್ ಲೈಟ್ಸ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಒಂದು ಇದನ್ನಾಗಿರ್ಬೋದು ಆಫ್ ಆನ್ ಮಾಡೋದಕ್ಕೆ ಇದನ್ನು ಕೂಡ ನೀವು ಬಳಸ್ಬೋದು ಸ್ಮಾರ್ಟ್ ಪ್ಲಗ್ನ. ಸೊ ಇದು ಒಂದು ನನ್ನ ಒಂದು ಸ್ಮಾರ್ಟ್ ಹೋಮ್ ಸೆಟಪ್ಪು. ಸೊ ಯೂಶ್ವಲಾಗಿ ನಾನು ಇವಾಗ ಲೈಟ್ಸ್ ಎಲ್ಲ ಅಲ್ಲಿದೆ, ಆಫ್ ಮಾಡಬೇಕಂತ ಅಂದಾಗ ಅಥವಾ ಆನ್ ಮಾಡಬೇಕಂದಾಗ ಇಲ್ಲೇ ಕೂತ್ಕೊಂಡೆ ನಾನು ಮಾಡ್ತೀನಿ.
ಆ್ಯಂಡ್ ಈ ಒಂದು ಕಲರ್ ಚೇಂಜ್ ಮಾಡ್ಬೇಕಂದಾಗ ಬ್ಯಾಕ್ಗ್ರೌಂಡು ಆ್ಯಂಡ್ ಈವನ್ ಇನ್ಕ್ಲೂಡಿಂಗ್ ಒಂದು ಅಲಾರಾಮ್ ಸೆಟ್ ಮಾಡಬೇಕಂತಂದ್ರೆ ಕೂಡ ನಾನು ಅಲಾರಾಮ್ನ ಸೆಟ್ ಮಾಡ್ಬೋದು. ಜಸ್ಟ್ ಅಲೆಕ್ಸಾ ಒಂದು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು ಅಷ್ಟೇ. ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಮಾಡ್ಬೋದು. ಸೊ ಮೊಬೈಲ್ನ ಟಚ್ ಮಾಡಿದ್ರೆ ಅಂದರೆ ನೀವು ಆರಾಮಾಗಿ ಏನೋ ಮರ್ತ್ಬಿಟ್ಟು ಮಲ್ಕೊಂಡ್ರು ಕೂಡ ಲೈಟ್ಸ್ ಆಫ್ ಮಾಡೋದಾಗಿರ್ಬೋದು, ಆನ್ ಮಾಡೋದಾಗಿರ್ಬೋದು, ಇನ್ ಕೇಸ್ ಯಾವುದೇ ಎಮರ್ಜೆನ್ಸಿ ನೈಟಲ್ಲಿ ಅಥವಾ ಇನ್ ಕೇಸ್ ಯಾವುದೇ ಒಂದು ಸಾಂಗ್ಸ್ ಕೇಳಬೇಕಾದ್ರೂ ಕೂಡ ನೀವು ಅಲೆಕ್ಸಾ ಮುಖಾಂತರ ನೀವು ಮಾಡ್ಬೋದು. ಲೈಟ್ಸ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಆಮೇಲೆ ಸ್ಮಾರ್ಟ್ ಬಲ್ಪ್ ಆಗಿರ್ಬೋದು. ಸ್ಮಾರ್ಟ್ ಬಲ್ಪ್ ಅಂದರೆ ಸೊ ಇದರಲ್ಲಿ ಆಲ್ರೆಡಿ ಸ್ಮಾರ್ಟ್ನೆಸ್ ಇದೆ, ಬಿಕಾಸ್ ನಿಮ್ಮ ಒಂದು ಫೋನಿಗೆ ಕನೆಕ್ಟ್ ಆಗಿರುತ್ತೆ ಒಂದು ವಿಪ್ರೋ ಅಪ್ಲಿಕೇಶನ್ ಮುಖಾಂತರ. ಈ ಒಂದು ಪ್ಲಗ್ ಕೂಡ ನಿಮಗೆ ಸ್ಮಾರ್ಟ್ ಪ್ಲಗ್ ಬಂದುಬಿಟ್ಟು ಅಪ್ಲಿಕೇಶನ್ಗೂ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಅಲೆಕ್ಸಾ ಅಥವಾ ಗೂಗಲ್ ಅಸಿಸ್ಟೆಂಟ್ಗೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಯಾವುದ್ರ ಮುಖಾಂತರ ಬೇಕಾದ್ರೂ ನೀವು ಕನೆಕ್ಟ್ ಮಾಡಿ ನಿಮ್ಮ ಒಂದು ಫೋನ್ನ, ನಿಮ್ಮ ಒಂದು ಹೋಮ್ನ ಸ್ಮಾರ್ಟ್ ಮಾಡ್ಕೋಬೋದು. ಅಲೆಕ್ಸಾ, ವೇರ್ ಈಸ್ ಮೈ ಫೋನ್? Calling the Alexa app on Santosh's phone. ಸೊ ಅಲೆಕ್ಸಾ ಅಂತ ಕಾಲ್ ಬರ್ತಾ ಇದೆ. ಓಕೆ, ನೋಡಿದ್ರಲ್ಲ, ಇದು ನನ್ನ ಒಂದು ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ಪು. ಸೊ ಪಾಸಿಬಲ್ ಆಗಿ ನಾನು ಶಾರ್ಟ್ಸ್ಗಳಲ್ಲಿ ಅಥವಾ ರೀಲ್ಸ್ಗಳಲ್ಲಿ ನಾನು ಒಂದು ಇದರಲ್ಲಿ ಯಾವುದೋ ಟ್ರಿಕ್ಸ್ ಏನೋ ಸಿಕ್ಕರೆ ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತ. ಅದರಲ್ಲಿ ಒಂದು ಚಿಕ್ಕ ಟ್ರಿಕ್ ಇದೆ. ಇವಾಗ ನೋಡಿ, ನಾನು ತುಂಬ ಸಿಂಗಲ್ ಮಾಡ್ತೀನಿ, ಅಂದರೆ ಪಿಸುಗುಡೋದು ಅಂತಾರಲ್ಲ ಹಾಗೆ. ಅಲೆಕ್ಸಾ, ವಾಟ್ ಈಸ್ ದ ಟೈಮ್? ಈ ರೀತಿ ಕ್ರೇಜಿ ಆಗಿರೋದು ಅಲೆಕ್ಸಾದಲ್ಲಿ ಸಿಗುತ್ತೆ. ಅಲೆಕ್ಸಾ, ಸಿಂಗ್ ಎ ಸಾಂಗ್. ಅಲೆಕ್ಸಾ ಚುಪ್. ಸೊ ಬೇಜಾನ್ ಅಲೆಕ್ಸಾ ಈ ಒಂದು ಸ್ಮಾರ್ಟ್ ಬಲ್ಬ್ಗಳ ಮುಖಾಂತರ ಯು ಕ್ಯಾನ್ ಕಂಪ್ಲೀಟಾಗಿ ನಿಮ್ಮ ಒಂದು ಸ್ಟುಡಿಯೋನ ಸ್ಮಾರ್ಟ್ ಮಾಡ್ಬೋದು. ಇನ್ನೂ ಬೇಜಾನಿದ್ದಾವೆ. ಸ್ಮಾರ್ಟ್ ರೋಬೋಟು, ಸ್ಮಾರ್ಟ್ ರೋಬೋಟ್ ವಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಅಥವಾ ಸ್ಮಾರ್ಟ್ ಏರ್ ಪ್ಯೂರಿಫೈರ್ ಆಗಿರ್ಬೋದು. ಪ್ರತಿಯೊಂದು ಸ್ಮಾರ್ಟ್ ಇರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನ ನೀವು ಕಂಟ್ರೋಲ್ ಮಾಡ್ಬೋದು ನಿಮ್ಮ ಒಂದು ಫೋನ್ ಮುಖಾಂತರ ಅಥವಾ ನಿಮ್ಮ ಒಂದು ಅಲೆಕ್ಸಾ ಅಸಿಸ್ಟೆಂಟ್ ಮುಖಾಂತರ. ಆ್ಯಂಡ್ ಕೆಲವೊಂದು ಫೋನ್ಗಳಲ್ಲಿ ಅಲೆಕ್ಸಾ ಇನ್ಬಿಲ್ಟ್ ಬರ್ತದೆ, ಗೂಗಲ್ ಅಸಿಸ್ಟೆಂಟ್ ಇನ್ಬಿಲ್ಟ್ ಬರ್ತದೆ. ಇನ್ ಕೇಸ್ ನೀವು ಕಾನ್ಫಿಗರ್ ಮಾಡಿದರೆ, ಸೊ ನೀವು ಇಲ್ಲಿ ಹಿಂಗೆ ಓಕೆ ಗೂಗಲ್ ಅಂತೀರಾ, ಅದೇ ಥರನೇ ಓಕೆ ಗೂಗಲ್ ಅಂದ್ಬಿಟ್ಟು ನೀವು ಯು ಕ್ಯಾನ್ ಕಂಟ್ರೋಲ್ ಯುವರ್ ಸ್ಟುಡಿಯೋ ಲೈಟ್. ಓಕೆ, ನಾನು ಸೆಟಪ್ ಮಾಡಿಲ್ಲ. ಸೊ ಇನ್ ಕೇಸ್ ಗೂಗಲ್ ಸೆಟಪ್ ಮಾಡಿಬಿಟ್ಟು ತೋರಿಸ್ಬೇಕಾ ಇದನ್ನು ಸೆಟಪ್ನ, ಕಮೆಂಟ್ ಮಾಡಿ ತಿಳಿಸಿ. ಏನಿದು ಇವತ್ತಿನ ವೀಡಿಯೋ ಸೊ ಫುಲ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೆಚ್ಚಿನ ವೀಡಿಯೋಸ್ಗಳು ತರ್ತಾ ಇರ್ತೀನಿ ಕನ್ನಡದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆ್ಯಂಡ್ ವಿಪ್ರೋ ಸ್ಮಾರ್ಟ್ ಕಿಟ್ನ ಟ್ರೈ ಮಾಡೋದು ಬರ್ಬಿಟ್ಟು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ.